ನನಗೆ ಸ್ವಲ್ಪ ನಾನು ನೇರವಾಗಿ ಮಾತಾಡ್ತೀನಿ. ಹಾ ಸರ್. ಆಮೇಲೆ ನನ್ನ ಮುಂಗೋಪಿ ನಾನು ಸ್ವಲ್ಪ ನೇರವಾಗಿ ಮಾತಾಡೋದು ಇನ್ನೊಬ್ಬರಿಗೆ ಮುಂಗೋಪಿ, ಸಿಡುಕು, ಕೋಪಿಷ್ಟ ಇವೆಲ್ಲದರಿಂದ ಹೇಳ್ತಾರೆ. ಹಾಗಾಗಿ ಏನೋ MLA ಅದೃಷ್ಟವಶಾತ್ ಗೆದ್ಬಿಟ್ರು. ಅವರಿಗೆ ತಾಕತ್ತಿದ್ರೆ ಅವರು ಪಾರ್ಲಿಮೆಂಟ್ನಲ್ಲಿ ಗೆದ್ದು ತೋರಿಸಲಿ ಅನ್ನೋಂಥದ್ದು. ನಿಮಗೆ ಬಹಿರಂಗವಾಗಿ ಸವಾಲ್ ಬಹಿರಂಗವಾಗಿ ಸವಾಲ್ ಬಂತು. ಆಮೇಲೆ ಇನ್ನೂ ಒಂದು ಮಜಾ ಅಂದ್ರೆ ನಾವು ಟ್ರಯಾಂಗಲ್ ಇದ್ವಿ ಅಸೆಂಬ್ಲಿನಲ್ಲಿ. ಪಾರ್ಲಿಮೆಂಟ್ ನಲ್ಲಿ ಅವರಿಬ್ರು ಒಂದಾಗ್ಬಿಟ್ರು. ಹೌದು, ನಮ್ಮ ಬಂಡಾಯ ರಾಮಚಂದ್ರ ಅವರು ಮತ್ತೆ ರಾಮಚಂದ್ರ ಅವರು, ರಾಜೇಶ್ ಒಟ್ಟು ಅವ್ರು BJP ಆದ್ರು. ಆಮೇಲೆ ಈರಬರ ನಾಯಕರಲ್ಲ ಅವ್ರಿಗೆ ಹೋದ್ರು. ಜೊತೆಗೆ ವಿನಯ್ ಕುಮಾರ್ ನಮ್ಮ ಮತ್ತೆ ಕಾಂಗ್ರೆಸ್ಗೆ ಬಂಡಾಯ. ಇವೆಲ್ಲದ್ರ ಮಧ್ಯೆ ನೋಡೋಣ ಅಂತ ಹೇಳ್ತಾ ಇದ್ರು. ನಿಮಗೆ ಹೇಳ್ತೀನ್ರಿ, ಕೇವಲ 800 ಚಿಲ್ಲರದಲ್ಲಿ ಗೆದ್ದಂತವ್ ನಾನು. ಹೌದು ಸರ್, 827 ಅಂತದ್ರಲ್ಲಿ 27,000 ಐಕಾಗ್ತದ ಅವರೆಲ್ಲರೂ ಒಂದಾಗಿ. ಹಾಗಾಗಿ ನಿಜವಾಗ್ಲೂ ಜನ ಒಬ್ಬ ಸತ್ಯತನ ಹಸುವಿನ ಗೋಮುಖ ವ್ಯಾಘ್ರ ಹಸುವಿನ ರೂಪದಲ್ಲಿ ವ್ಯಾಘ್ರದ ರೀತಿಯಲ್ಲಿ ಇದ್ದಂತ ಜನ ಒಪ್ಪಕ್ ಸಾಧ್ಯ ಇಲ್ಲ. ಜನ ಯಾವತ್ತೂ ಕುರುಡಲ್ಲ. ಅವನಿಗೆ ಬಹಳ ಆಲೋಚನೆ ಇದೆ, ಮುಂದಾಲೋಚನೆ ಇದೆ ಮತದಾರ. ಹಾಗಾಗಿ ಒಂದೇ ವರ್ಷದಲ್ಲಿ 27,000 ಅವರೆಲ್ಲ ಒಂದಾದ್ರು ನನಗೆ ಈ ಕ್ಷೇತ್ರಕ್ಕೆ ಆಶೀರ್ವಾದ ಮಾಡಿ 30 ವರ್ಷಗಳ ದಾಖಲೆಯನ್ನ 10,000 BJP ಏನು ನಾವು ಇಲ್ಲಿ ಜಗಳೂರಿನಲ್ಲಿ ಎಲ್ಲಾದ್ರೂ 25,000ಕ್ಕೆ ಲೀಡ್ಗಿಂತ ಹೆಚ್ಚು ಗೆಲ್ತೀವಿ ಅಂದ್ರಲ್ಲ, ಅದನ್ನ ಹಿಂದಕ್ಕೆ 10,000 ಲೀಡ್ ಕೊಡ್ತದೆ. 27,000 ಟೋಟಲಿ ಅಸೆಂಬ್ಲಿಗೆ ಲೀಡ್ ಆಗ್ತದೆ. ಹಾಗಾಗಿ ಇದನ್ನು ನೋಡಿ ಆದ್ಮೇಲೆ ನನಗಿನ್ನೂ ಈ ಕ್ಷೇತ್ರ, ಈ ಮತದಾರನ ಮೇಲೆ ಅಪಾರವಾಗಿರ್ತಕ್ಕಂಥ ಪ್ರೀತಿ, ಗೌರವ ಬಂತು. ಜೊತೆಗೆ ಜವಾಬ್ದಾರಿನೂ ಬಂತು. ಯಾಕಂತ ಹೇಳಿದ್ರೆ ನನಗೆ ಸವಾಲೇನು ಅನಿಸ್ಲಿಲ್ಲ ನನಗೆ. ಯಾಕಂತ ಹೇಳಿದ್ರೆ ನನಗೆ ನಾಟಕವಾಗಿರಂತ ಆಡಳಿತ ನಂದಿರ್ಲಿಲ್ಲ. ಸರಿ ಇದ್ರೆ ಒಪ್ಕೊಳ್ಳಿ, ಬೇಡಂದ್ರೆ ತಿರಸ್ಕರಿಸಿ. ನಿಮ್ಗೆಲ್ಲ ರೈಟ್ಸ್ ಇದೆಯಲ್ಲ, ಎಲ್ಲ ಮಾನದಂಡ ಇದೆಯಲ್ಲ. ಅಷ್ಟೇ ನನ್ನ ಅಜೆಂಡಾ, ಅಷ್ಟೇ ನನ್ನ ಮುಂದಿದ್ದದ್ದು. ಹಾಗಾಗಿ ಒಂದೇ ವರ್ಷದಲ್ಲಿ ಜನ ನನ್ನ ಒಂದು ಒರಿಜಿನಾಲಿಟಿಯನ್ನ, ಸತ್ಯವನ್ನ ಅರ್ಥ ಮಾಡಿದ್ದಾರೆ. ಹಾಗಾಗಿ ನನಗೆ ಇನ್ನೂ ಮುಂದೆ ದೊಡ್ಡ ಜವಾಬ್ದಾರಿ ಇದೆ. ಹಾಗಾಗಿ ನನಗೆ ಅನೇಕ ಕಡೆ ವೇದಿಕೆಯಲ್ಲಿ ಜನಪ್ರಿಯ ಶಾಸಕರು ಅಂತಾರೆ. ಹೌದು ಸರ್. ಹಾಗಾಗಿ ನಾನು ಅವ್ರಿಗೆ ಹೇಳಿದ್ದೇನೆ, ನಿಮ್ ಕಿವಿ ಬಿದ್ದಿರಬಹುದು, ನನಗೆ ದಯಮಾಡಿ ಜನಪ್ರಿಯ ಶಾಸಕರನ್ನ ಬೇಡಿ. ಶಾಸಕರೇ ಅನ್ಲೇ ಬೇಡ ಅಂತೀನಿ ನಾನು. ಅಂತದ್ರಲ್ಲಿ ಜನಪ್ರಿಯ ಶಾಸಕರು ಬೇಡ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಶಾಸಕಲ್ಲ, ನಾನು ಸೇವಕ ಅಂತ ಹೇಳ್ಕೊಂಡೆ. ಒಂದು ಅದಾದ್ಮೇಲೆ ಯಾಕೆ ಈ ಜನಪ್ರಿಯ ಬೇಡ ಅಂತ ಹೇಳಿದ್ರಿ ಅಂತ ಹೇಳಿದ್ರೆ, ಕೇವಲ ಒಂದು ದಿನ ಗೆದ್ದು ಒಂದು ತಿಂಗಳಿಂದನೇ ಶುರು ಮಾಡ್ಕೊಂಡ್ರು. ಗೆದ್ದಂದಿನಿಂದನೇ ಡೇ 1 ಅಲ್ಲಿಂದ ಶುರು ಮಾಡಿದೆ ಜನಪ್ರಿಯ ಅಂತ. ಒಂದು ದಿನದಲ್ಲಿ ಹೇಳಿದ್ರೆ ಯಾರು ಒಪ್ಪಕ್ ಸಾಧ್ಯ. ಹಾಗಾಗಿ ಅದನ್ನ ಮುಂದೆ ಹೇಳಿ. ಅದನ್ನ ಯಾವಾಗ ಹೇಳಿ ಅಂದ್ರೆ, ಈ ಹಳ್ಳಿಗಳಲ್ಲಿ ನಾಟಕ ಆಡ್ತಾರೆ. ಆಡ್ಬೇಕಾದ್ರೆ ಅವರ ಬಂಧುಗಳು, ಅವ್ರ ಸ್ನೇಹಿತರು, ಅವ್ರ ರಿಲೇಟಿವ್ಸು ಆ ಪಾತ್ರಧಾರಿಗಳಿಗೆ ಆಯರ್ ಮಾಡ್ತಾರೆ, ಮುಯ್ಯಿ ಹಾಕ್ತಾರೆ. ಯಾವಾಗ ಹಾಕ್ತಾರೆ? ಸ್ಟೇಜ್ ಮೇಲೆ. ಯಾವಾಗ ಹಾಕ್ತಾರೆ? ಯಾವಾಗ ಚೆನ್ನಾಗಿ ಆಡೋದು, ಚೆನ್ನಾಗಿ ಆಡದಿರೋದು ಬೇರೆ ವಿಚಾರ. ಯಾವಾಗ ಹಾಕೋದು? ನಾಟಕ ಮುಕ್ತಾಯ ಆದಾಗ. ಕರೆಕ್ಟ್. ಪ್ರಾರಂಭ ಆಗೋದು 10:10ವರೆ, ಮುಕ್ತಾಯ ಆಗೋದು ಬೆಳಿಗ್ಗೆ 5:30, 6 ಗಂಟೆಗೆ. ಅವಾಗ ಆಯರ್ ಮಾಡ್ತಾರೆ. ಅವ್ರು ಚೆನ್ನಾಗನ್ನ ಆಡ್ಲಿ, ಎತ್ತರಿಗೆ ಯಜ್ಞ ಮುತ್ತು ಅಂತಾರೆ. ಅವ್ನು ಹೆಂಗನ್ನ ಆಡ್ಲಿ, ದಂದಣ ಅನ್ಲಿ, ದತ್ತಣ ಅನ್ಲಿ, ಅವ್ನು ಹೆಂಗ ಆಡಿದ್ರು ಅವ್ನಿಗೆ ಆಯರ್ ಮಾಡ್ತಾರೆ ಸಂಬಂಧಿಕರು. ಹಾಗಾಗಿ ನನಗೆ ಅವ್ರೇನಾದ್ರೂ ಆಯರ್ ಮಾಡೋದಿದ್ರೆ, ಜನಪ್ರಿಯ ಅನ್ನೋದು ಕೊಡೋದಿದ್ರೆ ಯಾವಾಗ ಕೊಡ್ಬೇಕದು? 2028ಕ್ಕೆ ಕೊಡ್ಬೇಕು ಅಂತ ನಾನು ಹೇಳಿದ್ದೀನಿ. ಅದನ್ನ ನಾನು ಸ್ವಾಗತಿಸ್ತೇನೆ. ಸುಮ್ಮನೆ ಡೇ 1 ಇಂದ ನನಗೆ ಜನಪ್ರಿಯ ಅನ್ನೋಂಥದ್ದು ನನಗೆ ಇಷ್ಟ ಆಗಲ್ಲ. ಅವತ್ತು ಹೇಳಿದ್ರು ಇಷ್ಟ ಆಗಲ್ಲ. ಆದ್ರೆ ಹೇಳಂಗಿದ್ರೆ ಅವತ್ತು ಹೇಳಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.